ಹೇಳಿ ಮಹೇಶ್ ಸಿಂಧೋಳಿ, ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್ಸ್? ಮಾತಾಡಿ ಈಗ. ನೆಕ್ಸ್ಟ್ ಪ್ಲಾನ್ ಏನು ಎತ್ತ ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ಬಾರ್ದು. ಹೌದು, ನಾನು ಅದು ತಪ್ಪು ಕೆಲಸಗಳು ತುಂಬಾ ಮಾಡ್ತೀನಿ. ತಪ್ಪು ಕೆಲಸಗಳು ಮಾಡ್ತಾ ಇರಬೇಕು. ಮಾಡಂತ ತಪ್ಪು ಕೆಲಸಗಳು ಮಾಡ್ತಾ ಇಲ್ಲ. 30 ಆಯ್ತು, ಪ್ಲಸ್ 3 ಆಯ್ತು, ಮದುವೆ ಆಗಿಲ್ಲ. ಎದುರು ಮಹೇಶ್ ಸರ್ ಹೇಳಿ, ಯಾರು ನಿಮ್ಮ ಫೇವ್ರೆಟ್ ಡೈರೆಕ್ಟರ್? ಯಾರು? ಜೋಗಿ ಪ್ರೇಮ್. ನೆಕ್ಸ್ಟ್ ಏನು ನಿಮ್ಮ ಮೂವಿದು ಪ್ಲಾನ್ಸ್ ಏನ್ ಹೇಳಿ ಮಹೇಶ್ ಸರ್? ನೆಕ್ಸ್ಟ್ ನಮ್ಮ ಮೂವಿ ಪ್ಲಾನ್ಸ್ ರಾಧೆ ಐ ಲವ್ ಯು. ಓಕೆ, ಯಾರು ಹೀರೋ? ಯಾರು? ನಮ್ಮ ಜಗನ್ ರಾಜ್ ಹೊಸಬ್ರು ಅವರು. ಹೊಸಬ್ರು. ಓಕೆ, ಒಳ್ಳೇದಾಗ್ಲಿ ಅವರಿಂದ ನಮ್ಗೆ, ನಮ್ಮಿಂದ ಅವ್ರಿಗೆ. ಓಕೆ, ಅವ್ರು ಒಳ್ಳೇದ್ ಮಾಡೋಣ, ಅವ್ರು ನಮ್ಗೆ ಒಳ್ಳೇದ್ ಮಾಡಿದಾರಲ್ಲ ಅಂತ. ಹಂಗೆ ನಂಬಿದಾರಲ್ಲ. ನಿಮ್ಮ ನಂಬಿ ಬಂದಿದ್ದಾರೆ. ನಮ್ಮ ನಂಬಿ ಅಂತಲ್ಲ, ಟೀಮ್ ನಂಬಿದಾರಲ್ಲ. ಹೊಸ ತಂಡ ನಿಮ್ದು. ಹೌದು, ಒಂದು ಹೊಸ ತಂಡ. ಇದಕ್ ಮುಂಚೆ ಯಾವ್ಯಾವ ಫಿಲಂ ಮಾಡಿದ್ದೀರಾ ಮಹೇಶ್ ಅವರ ನೀವು? 10ನೇ ತರಗತಿ, ಪ್ರವೀಣ, ಎರಡೇನಾ? ಈಗ ಗೌರಿ ಡಬ್ಬಿಂಗ್ ಅಲ್ಲದೆ. ಓಕೆ, ಗೌರಿಲಿ ಯಾರು ಕ್ಯಾಸ್ಟಿಂಗ್ ಮಹೇಶ್ ಅವರ? ಹೊಸಬ್ರ ಇಲ್ಲ ಸೀನಿಯರ್ಸ್ ಇದಾರ? ಹೆಂಗೆ? ಎಲ್ಲ ಹೊಸಬ್ರು, ಎಲ್ಲ ಹೊಸಬ್ರೆ ಅಂತೀರಾ? ಸೀನಿಯರ್ಸ್ ಅಂದ್ರೆ ನಾನು ಒಬ್ಬನೇ, ಯಾಕಂದ್ರೆ 2 ಸಿನಿಮಾ ರಿಲೀಸ್ ಮಾಡಿದೀನಲ್ಲ, ಹಂಗೆ ನಾನು ಒಬ್ಬನೇ ಸೀನಿಯರ್. ಈಗ ಎಲ್ಲ ಹೊಸ ಮುಖಗಳನ್ನ ಇಟ್ಕೊಂಡು ಮಾಡ್ತಾ ಇದೀರಾ? ಓಕೆ, ಯಾವಾಗ ದಸರಾಗೆ ಏನಾದ್ರು ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ರಿಲೀಸ್ ಪ್ಲಾನ್ ಗೊತ್ತಿಲ್ಲ, ಯಾವಾಗ ಬೇಕು ಅದ್ರ ಆಗ್ಬೋದು. ಈಗ ಅದ್ರದ್ದು ಡಬ್ಬಿಂಗ್ ಕಾರ್ಯ ನಡೀತಾ ಇದೆ. ಡಬ್ಬಿಂಗ್ ಕೆಲಸ ನಡೀತಾ ಇದೆ. ಓಕೆ, ಸೂಪರ್ ಮಹೇಶ್ ಅವ್ರ. ಹೆಂಗಾರೆ ಒಳ್ಳೇದಾಗ್ಲಿ ನಿಮ್ಗೆ, ಸಹಕಾರದೊಂದಿಗೆ ನಿಮ್ಗೆ ನಿಮ್ ತಂಡಕ್ಕೆಲ್ಲ ಒಳ್ಳೇದಾಗ್ಲಿ. ಒಳ್ಳೇದಾಗಬೇಕು. ಹಾಗೆ ಆಗತ್ತೆ, ಶ್ರಮ ಪಡೋರ್ಗೆ ಸ್ವಲ್ಪ ಲೇಟ್ ಆಗ್ಬೋದು. ಆಲ್ಬಮ್ಗಳೆಲ್ಲ ರೆಡಿ ಆಯ್ತು, ಸಾಂಗ್ಸ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಆಗ್ಬೇಕು ಮಹೇಶ್ ಅವ್ರೆ, ಕಷ್ಟಪಡೋರು ಯಾವತ್ತಿದ್ರು ಒಳ್ಳೇದಾಗತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ತೊಂದರೆ ಇಲ್ಲ. ಈಗ ಆಲ್ರೆಡಿ ನೀವು 2 ಫಿಲಮ್ ರಿಲೀಸ್ ಮಾಡಿದ್ದೀರಾ ಅಂದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್ ನಾನು ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಎಷ್ಟೊಂದು ಜನ ಡೈರೆಕ್ಟರ್ಗಳು ಕೋಟ್ಯಾಂತರ ರೂಪಾಯಿ ಹಾಕಿ ಫಿಲಮ್ ಮಾಡಿ ರಿಲೀಸ್ ಮಾಡೋಕ್ಕಾಗದೆ ಎದ್ಕೊಂಡು ಇನ್ನೂ ರಿಲೀಸ್ ಮಾಡೋಕೆ ಯೋಚನೆ ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನೀವು 2 ಫಿಲಮ್ ಆಲ್ರೆಡಿ ಮಾಡಿ ರಿಲೀಸ್ ಮಾಡಿದ್ದೀರಾ, ಇಟ್ಸ್ ಎ ಗ್ರೇಟ್ ಥಿಂಗ್ ನಿಜವಾಗ್ಲೂ. ಎಲ್ಲ ಒಂದು ಎಕ್ಸ್ಪೀರಿಯನ್ಸ್. ಇಲ್ಲ, ಖುಷಿ ಆಗುತ್ತೆ. ಅದು ಅಷ್ಟು ಧೈರ್ಯ ಮಾಡ್ತೀರಾ ಅಂದ್ರೆ ಖುಷಿ ಕೊಡುವಂತ ವಿಚಾರಗಳಲ್ಲ. ಎಕ್ಸ್ಪೀರಿಯನ್ಸ್ ಮಾಡೋದು ಅನುಭವ. ಹಂಗಲ್ಲ, ಅನುಭವಕ್ಕೆ ಹೋಗ್ಬೇಕು ಅಂದ್ರೆ ಧೈರ್ಯ ಬೇಕಲ್ಲ. ಸತ್ಯ ಅದು. ರಾಧೆಗೆ ಹೀರೋಯಿನ್ ಯಾರು ಮಹೇಶ್? ಅದೇ ಕಾಸ್ಟಿಂಗ್ ಕಾಲ್ ಮಾಡಿದೀವಿ. ಓಕೆ, ನೋಡೋಣ ಯಾರು ಬರ್ತಾರೆ. ಓಕೆ, ಪ್ರೊಫೈಲ್ ಗಳು ಬರ್ತಿದ್ಯಾ? ಇಲ್ಲ ಅದು ಹೊಸಬ್ರೆ ಬೇಕು ಅಂತನಾ? ಒಂದಷ್ಟು ಬಂದಿದೆ. ಓಕೆ, ನೋಡೋಣ ಯಾವ ತರ ಆಗುತ್ತೆ ಅಂತ ಗೊತ್ತಿಲ್ಲ, ಇನ್ನು ಫೈನಲ್ ಮಾಡಿಲ್ಲ. ಸೂಪರ್. ಫೈನಲ್ ಮಾಡಿದ್ಮೇಲೆ ನೈಸ್. ಯಾವ್ದು ಮ್ಯೂಸಿಕ್ ಡೈರೆಕ್ಟರ್ ಯಾರು ಅದಕ್ಕೆ? ರುದ್ರಿ ರಿಷಿಕ್. ರುದ್ರಿ ರಿಷಿಕ್. ಇದು ಎಷ್ಟನೇ ಫಿಲಮ್ ಅವ್ರದ್ದು ನಿಮ್ ಜೊತೆ ಕಾಂಬಿನೇಷನ್? ನನ್ನ ಜೊತೆ 2ನೇ ಸಿನಿಮಾ, 3ನೇ ಸಿನಿಮಾ ಇದು. ಗೌರಿಗೂ ಅವರೇ ಮಾಡ್ತಾ ಇರೋದು. ಸೂಪರ್. 10ನೇ ತರಗತಿಗೆ ಮಾಡಿದ್ರು, ಗೌರಿಗೂ ಮಾಡ್ತಾವ್ರೆ. ಇವಾಗ ರಾಧೆ ಇಲವೇನೋ ಅವ್ರದ್ದೆ. ನಮ್ದು ಬಾಂಡಿಂಗ್ ಒಬ್ಬ ಡೈರೆಕ್ಟರ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಇದಾರೆ ಅಂದಾಗ ಒಂದು ವೇವ್ ಲೆಂತ್ ಮ್ಯಾಚ್ ಆಗಿದೆ ಅನ್ನಂಗ ಆಯ್ತು. ಅದು ಅವರು ಹೊಸಬ್ರ ಇಲ್ಲ ಬೇರೆ ಯಾವ್ದಾದ್ರು ಮಾಡಿದಾರ? ಇಲ್ಲ ನಿಮ್ ಜೊತೆ? ನಮ್ ಜೊತೆ ಫಸ್ಟ್ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ, ಡೈರೆಕ್ಟರ್ ಆಗ್ಬೇಕು ಅಂತ ಬಂದಂತ ವ್ಯಕ್ತಿ. ನಾವು ಮ್ಯೂಸಿಕ್ ಗೆ ಹೇಳ್ಕ ಬಂದ್ವಿ. ಲಿರಿಕ್ ಕಂಪೋಸಿಂಗ್ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಬನ್ನಿ ಸಾಹೇಬ್ರ ಹೇಳ್ಕ ಬಂದ್ವಿ. ಇಲ್ಲ, ಒಳ್ಳೇದು. ಇಂಡಸ್ಟ್ರಿ ಒಳಗೆ ಇರ್ಬೇಕು, ಯಾವ್ದ್ರಲ್ಲಿ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಒಂದು ಏನಂತಾರದು, ಒಂದು ರೂಪದಲ್ಲಿ ಇರ್ಬೇಕು. ಅವಾಗ ಯಾವ ಮೂಮೆಂಟ್ ಅಲ್ಲಿ ಯಾವ ಚಾನ್ಸ್ ಹೆಂಗ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಏನೋ ಒಂದು ಕೆಲಸ ಮಾಡ್ತಿದ್ರೆ ಅಷ್ಟೇ ಏನ್ ಕೆಲಸ ಗೊತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಈಗ ಡೈರೆಕ್ಷನ್ ಮಾಡ್ಬೇಕು ಅಂತ ನಿಂತ್ಕೊಂಡು ಈಗ ಚಾನ್ಸ್ ಸಿಕ್ಲಿಲ್ಲ ಅಂದ್ರೆ ಸುಮ್ನೆ ದಿನಗಳು ವೇಸ್ಟ್. ಇಂಡಸ್ಟ್ರಿ ಗುರುತಿಸ್ಕೊಳಕ್ಕೂ ಆಗಲ್ಲ. ಇಂಡಸ್ಟ್ರಿಗೆ ತುಂಬಾ ಜನ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಬಂದವರು ಮ್ಯೂಸಿಕ್ ಡೈರೆಕ್ಟರ್ ಆಗವ್ರೆ. ಹೌದು, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಬಂದವರು ಕೊರಿಯೋಗ್ರಾಫರ್. ಹೇಳಿ ಮಹೇಶ್, ರಾಧೆ ಐ ಲವ್ ಯು ಎಲ್ಲೆಲ್ಲಿ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಲೊಕೇಶನ್ಸ್ ಎಲ್ಲಿ? ಟೋಟಲ್ ಮೈಸೂರೇ. ಏನ್ ರಾಧೆ ಐ ಲವ್ ಯು ಹೆಸರು ಕೇಳಿದ್ರೆ ಇದು ಲವ್ ಸ್ಟೋರಿ ಅಂತ ಗೊತ್ತಾಗತ್ತೆ. ಅದನ್ನೇನ್ ನಾನು ಏನ್ ಸ್ಟೋರಿ ಅಂತ ಕೇಳಿದಂಗ ಅಂದ್ರೆ, ಈಗ ಲವ್ ಸ್ಟೋರೀಸ್ ಅಂದ್ರೆ ಒಂದು ಫಾರ್ಮ್ಯಾಟ್ ಇರುತ್ತೆ. ಒಂದು ನಾರ್ಮಲ್ ಹುಡುಗ ಒಂದು ಹುಡುಗಿಯಿಂದ ಬೀಳೋದು ಆ ತರನಾ? ಇಲ್ಲ ಸಮಥಿಂಗ್ ಯೂನಿಕ್ ಆಗಿ ಏನಾದ್ರು ಟ್ರೈ ಮಾಡ್ತಾ ಇದೀರಾ? ಯಾವ ತರ ಕತೆ? ಒಂದು ಏನಾದ್ರು ಒಂದು ಇಂಟ್ ಕೊಡ್ಬೋದಾ? ಈ ತರ ಸಿನಿಮಾ ಅದಕ್ಕೆ ಕೊಡೋಕೈತಿಲ್ಲ ಅಂದ್ರೆ ಇಂಟ್ ಕೊಡಿ ಅಂತಿರಲ್ಲ, ಆ ಇಂಟ್ ಕೊಟ್ಬಿಟ್ರೆ ಹೋಯ್ತಂತೆ. ಅಂದ್ರೆ ಒಂದು ಅನ್ಯೂಶುವಲ್ ಲವ್ ಸ್ಟೋರಿ ಅನ್ಬೋದಾ? ವಿಚಿತ್ರವಾದ ಪ್ರೇಮ ಕತೆ ಅನ್ಕೋಬೋದಾ? ವಿಚಿತ್ರವಾದ ಅನ್ನೋದಕ್ಕಿಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾರು ಈ ತರ. ಓಕೆ, ಹಿಂಗಾಗ್ತದೆ, ಹಿಂಗಾಗಿ ಅಂದ್ರೆ ಎಲ್ಲ ಕೆಲವೊಬ್ರ ಲೈಫಲ್ಲಿ
ನನ್ನ ಲೈಫಲ್ಲಿ ಈ ತರ ಆಗಿರಲ್ಲ ಅಂತದಲ್ಲ ಹ್ಮ್. ಅಂತಿವ್ರಿಗೂ ಕೂಡ ಇರ್ತದೆ. ಓಕೆ. ಪ್ರತಿಯೊಬ್ಬರ ಲೈಫಲ್ಲೂ ಆಗಿರೋ ಅಂತ ಲವ್ ಸ್ಟೋರಿ ಇದು. ಸೂಪರ್. ಈ ತರ ಇನ್ಸಿಡೆಂಟ್ಸ್ ಗಳು ನನ್ನ ಲೈಫಲ್ಲಿ ಆಗಿಲ್ಲ, ನನ್ನ ಫ್ರೆಂಡ್ ಲೈಫಲ್ಲಿ ಆಗಿತ್ತು ಅಂತಾರಲ್ಲ, ಆತರ ನನ್ನ ಫ್ರೆಂಡ್ ಅಂತ ಹೇಳಲ್ಲ, ನನ್ನ ಲೈಫಲ್ಲೂ ಆಗಿತ್ತು ಅಂತ ಅನ್ಕೊಳ್ಳೋ ಅಂತ ಲವ್ ಸ್ಟೋರಿ. ಸೂಪರ್. ಆ ತರ ಸೀಕ್ವೆನ್ಸ್ ತುಂಬಾ ಹಾಂಟ್ ಮಾಡೋ ಅಂತ ಕತೆ ಮಾಡ್ತಾ ಇದೀರಾ ಅನ್ನಂಗ ಆಯ್ತು. ಹೌದು. ಓಕೆ, ಲೊಕೇಶನ್ಸ್ ಎಲ್ಲೆಲ್ಲಿ ಶೂಟ್ ಮಾಡ್ಬೇಕು ಅಂತಿದ್ದೀರಾ? ಅದೇ ಮೈಸೂರು ಸುತ್ತಮುತ್ತ ಮತ್ತೆ ಸಾಗರೆ. ಓಕೆ. ಮೈಸೂರು ಪಕ್ಕ ಲೋಕಲ್ ಆಗಿ ಮೈಸೂರಿನ ಬ್ಯೂಟಿನ ತೋರ್ಸೋಣ ಅಂತ ಡಿಸೈಡ್ ಮಾಡಿದ್ದೀರಾ? ಹೌದು, ಖಂಡಿತ. ಓಕೆ, ಅಂದ್ರೆ ಮೈಸೂರಲ್ಲಿ ನಡೆಯೋ ಕತೆ ಅನ್ಕೋಬೋದಾ? ಹಾ, ಮೈಸೂರು ನಡೆಯಕತ್ತೀನಿ. ಓಕೆ, ಯಾವ್ದಾದ್ರು ನಿಮ್ಮ ಅಕ್ಕಪಕ್ಕ ನಡೆದಿರೋದು ಇಲ್ಲ ನಿಮ್ಮ ಜೀವನದಲ್ಲಿ ನಡೆದಿರೋದು ಆ ಥರ ಏನಿಲ್ಲ. ಆತರ ಇಲ್ಲ ನಿಮ್ಮಲ್ಲಿ ಹೊಸದಾಗಿ ಹುಟ್ಟಿರೋಂಥ ಕತೆನಾ? ಹೆಂಗೆ ಇದು? ನಾವು ತುಂಬ ವರ್ಷಗಳಿಂದ ಮಾಡಿದಂಥ ಕತೆ, ನಾವು ಇಂಡಸ್ಟ್ರಿಗೆ ಬಂದಾಗ ಓಕೆ. ಏನಾದರೂ ಮಾಡಬೇಕು ಅಂತ ಮಾಡ್ಕೊಂಡಿದ್ದಂಥ ಕತೆಗಳು. ಓಕೆ. ಅದೇ ಇವಾಗ ಮಾಡೋಕ್ಕೆ ಒಂದು ವೇದಿಕೆಗಳು ಸಿಗ್ತಾ ಇದೆ, ಮಾಡ್ಬಿಡೋದು. ಸೂಪರ್. ಈಗ ನಾನು ಕೇಳ್ತಾ ಇರೋದು, ಈಗ ನೀವು 3 ಫಿಲಮ್ ಮಾಡಿದ್ದೀರಾ, 3 ಹೊಸಬ್ರಿಗೆ ಮಾಡಿದ್ದೀರಾ, ಹೊಸ ತಂಡಗಳಿಗೆ ಮಾಡಿದ್ದೀರಾ. ಹೌದು. ನೆಕ್ಸ್ಟ್ ದೊಡ್ಡ ಸ್ಟಾರ್ಗೆ ಯಾರಿಗೆ ಮಾಡಬೇಕು ಅಂತ ಏನು ಆ ಥರದ್ದು ಏನಾದ್ರು ಆಸೆಗಳಿದೆಯಾ ನಿಮ್ಗೆ? ಹೆಂಗೆ ಏನು ಎತ್ತಾ? ಎಲ್ಲ ಸ್ಟಾರ್ಗಳಿಗೂ ಮಾಡಬೇಕು ಅಂತ ಆಸೆ. ಓಕೆ. ಅದ್ರಲ್ಲಿ ಈಗ ಒಂದಿರುತ್ತಲ್ಲ, ಈಗ ಎಕ್ಸಾಂಪಲ್ ಈಗ ಇಂಡಸ್ಟ್ರಿಗೆ ಹೊಸ ಡೈರೆಕ್ಟರ್ಗಳು ಬಂದಾಗ ಅವ್ರಿಗೊಂದು ಆಸೆ ಇರುತ್ತೆ, ಶಿವಣ್ಣಂಗೆ ಒಂದು ಫಿಲಮ್ ಮಾಡಲೇಬೇಕು, ಶಿವಣ್ಣಂಗೆ ನಾನೊಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ಅವ್ರಿಗೆ ನರೇಷನ್ ಕೊಡಬೇಕು, ಅವ್ರಿಗೆ ಡೈರೆಕ್ಷನ್ ಆಕ್ಷನ್ ಕಟ್ ಹೇಳಬೇಕು ಅನ್ನೋದೊಂದು ಸಾಮಾನ್ಯ 100ಕ್ಕೆ 99 ಜನ ಡೈರೆಕ್ಟರ್ಗೆ ಅದು ಆಸೆ ಇರೋದು. ಆ ಥರ ನಿಮಗೆ ಒಂದು ಡ್ರೀಮ್, ಈಗ ಇಂಥ ಹೀರೋಗೆ ಒಂದು ಸಬ್ಜೆಕ್ಟ್ ಮಾಡಲೇಬೇಕು, ನಾನು ಆದ್ಮೇಲೆ ಯಾರಿಗಾರು ಡೈರೆಕ್ಷನ್ ಮಾಡಲೇಬೇಕು, ಇವ್ರಿಗೊಂದು ಡ್ರೀಮ್ ಸಬ್ಜೆಕ್ಟ್ ನಾನು ಮಾಡ್ಕೊಂಡಿದ್ದೀನಿ ಅಂತ ಏನಾದ್ರು ಆಸೆ ಇದ್ರದ್ದು ಯಾರು ಏನು ಅಂತ ಹೇಳ್ಬೋದಾ? ಅಂದ್ರೆ ನಾನು ಆ ಥರ ಮಾಡ್ಕೊಂಡಿದ್ದು ವಿಷ್ಣು ಸರ್ಗೆ. ಓಕೆ. ವಿಷ್ಣು ಸರ್ಗೆ ಒಂದು ಸಿನಿಮಾ ಮಾಡಬೇಕು, ಅದು ನೆಕ್ಸ್ಟ್ ಲೆವೆಲ್ ಕಾನ್ಸೆಪ್ಟ್. ಅದು ಈ ಥರ ತೋರಿಸ್ಬೇಕು ವಿಷ್ಣು ಸರ್ನ ಅಂತ ಅನ್ಕೊಂಡಿದ್ದು. ಓಕೆ. ಈಗ ಆ ಪ್ಲೇಸ್ಗೆ ನಾನು ಸುದೀಪ್ ಸರ್ನ ಹಾಕಲಿಕ್ಕೆ ಇಷ್ಟಪಡ್ತೀನಿ. ಸೂಪರ್. ಇನ್ನೊಂದೇನು ಅಂತಂದ್ರೆ, ಈಗ ಶಿವಣ್ಣ ಅಂತ ಅಂದ್ರೆ ಶಿವಣ್ಣ ಸರ್ಗೆ ಕತೆ ಮಾಡಿ ಆ ಇನ್ವೆಸ್ಟಿಗೇಷನ್ ಇರಬೇಕಾದ್ರೆ ನಮ್ಮ 10ನೇ ತರಗತಿ ಪ್ರೊಡ್ಯೂಸರು ಬಂದು ಮೀಟ್ ಆಗಿದ್ದು, ಮಾತಾಡ್ಸಿದ್ದು.